ನಮಸ್ಕಾರ. ಇವತ್ತಿನ ಪದ್ಯದಲ್ಲಿ ಒಂದು ವಿಶೇಷ ಇದೆ. ಏನು ಅಂತಂದರೆ, ರವಿಯ ಮೇಲೆ ಒಂದು ಲಿಂಗದ ಆರೋಪ. ಲಿಂಗ ಅಂತಂದರೆ ಗಂಡು ಹೆಣ್ಣು, ಈ ಲಿಂಗ ಪ್ರಭೇದ. ಸಾಮಾನ್ಯವಾಗಿ ರವಿಯನ್ನು ನಾವೆಲ್ಲ ನೋಡೋದು, ಅಥವಾ ಎಲ್ಲ ಕವಿಗಳು ಸಾಮಾನ್ಯರು ಕೂಡ ಅವನನ್ನು ಒಬ್ಬ ಪುರುಷನನ್ನಾಗಿ ಅಥವಾ ಒಂದು ಪುರುಷತ್ವದ ಸಂಕೇತವಾಗಿ ಒಂದು ಗಂಡಾಗಿ ಕಾಣ್ತೇವೆ. ಆದರೆ ಇವತ್ತು ಕವಿ ಏನು ಪ್ರಯತ್ನ ಮಾಡಿದ್ದಾನೆ ಅಂದರೆ, ಅವನನ್ನು ಒಂದು ಹೆಣ್ಣಾಗಿ ಚಿತ್ರಿಸಿದರೆ ಹೇಗಿರುತ್ತೆ. ಬೆಳಗಿನ ರವಿ ಹೆಣ್ಣೇ ಇರಬೇಕು, ಅವನು ಹೆಣ್ಣಾಗಿರಬೇಕು. ಇದುವರೆಗೆ ನಾವು ತಿಳ್ಕೊಂಡಿದ್ದೆಲ್ಲ ಸ್ವಲ್ಪ ತಪ್ಪಾಗಿದೆ ಅಂತ ಕವಿಯ ಅಭಿಪ್ರಾಯ. ಯಾತಕ್ಕೆ ಹೆಣ್ಣಾಗಿರಬೇಕು ಅವನು? ಅದಕ್ಕೊಂದು ಕಾರಣ ಬೇಕಲ್ಲ. ಬೆಳಕ ಬಾಗಿಲ ತೆರೆದು ಇಬ್ಬನಿಯಲ್ಲಿ ಅಂಗಳ ಸಾರಿಸಿ. ಮನೆಯಲ್ಲಿ ಸದ್ಗೃಹಿಣಿಯರು ಏನು ಮಾಡ್ತಾರೆ, ಬೆಳಗಾಗಿದ್ದು ಬಾಗಿಲು ತೆಗಿತಾರೆ. ಆ ಮನೆ ಮುಂದೆ ಹಿಂದೆ ಎಲ್ಲ ಸಗಣಿನೆಲ್ಲ ಇತ್ತು, ಸಾರಿಸೋರು, ಮಣ್ಣಿನೆಲ್ಲ ಇತ್ತು, ಸಾರಿಸೋರು. ಇವತ್ತು ಒಂದು ಒದ್ದೆ ಬಟ್ಟೆಲಾದರೂ ಒರೆಸ್ತಾರೆ ಅಂದ್ಕೊಂಡಿದ್ದೀನಿ. ಬೆಳಕ ಬಾಗಿಲ ತೆರೆದು ಇಬ್ಬನಿಯಲ್ಲಿ ಅಂಗಳ ಸಾರಿಸಿ. ಇಬ್ಬನಿ ಬೆಳಗ್ಗೆ ಬೀಳುತ್ತಲ್ಲ, ಅದರಲ್ಲಿ ಅಂಗಳವನ್ನು ಸಾರಿಸ್ತಾನಂತೆ ರವಿ. ಅದಾದಮೇಲೆ ಕಿರಣ ರಂಗವಲ್ಲಿ ಬಿಡಿಸಿ. ಬೆಳಕಿನ ಕಿರಣಗಳ ರಂಗವಲ್ಲಿ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನಾವು. ನಮ್ಮ ಅಂಗಳದಲ್ಲಿ ಮರ ಗಿಡ ಚಪ್ಪರ ಏನಾದ್ರು ಇದ್ದರೆ ಬೆಳಗಿನ ಕಿರಣಗಳು ಅದರ ಮೇಲೆ ಬಿದ್ದಾಗ ಕೆಳಗಡೆಯಲ್ಲಿ ಚಿತ್ತಾರಗಳು ಮೂಡುತ್ತೆ. ಅದೇ ಕಿರಣ ರಂಗವಲ್ಲಿ. ಕನಿಷ್ಠ ಒಂದು ಕಿಟಕಿ ನೆರಳಾದರೂ ಒಂದು ಚಿತ್ರ ಮೂಡಿಸುತ್ತಲ್ಲ. ಹೀಗಾಗಿ ಕಿರಣ ರಂಗವಲ್ಲಿ ಬಿಡಿಸಿ ಬೆಳಕಿನಲ್ಲಿ ಕಣ್ಣ ಚುಂಬಿಸುವ ಹೆಣ್ಣು. ಇದು ಮಗು ಇರ್ಬೋದು ಅಥವಾ ಪತಿ ಇರ್ಬೋದು, ತನಗೆ ಇಷ್ಟವಾದವ್ರು ಯಾರಾದರೂ ಒಬ್ಬರು ಮಲಗಿದರೆ ಮೆಲ್ಲಗೆ ಒಂದು ಕೆನ್ನೆಗೋ ಇದಕ್ಕೋ ಕಣ್ಣಿಗೋ ಒಂದು ಹೂ ಮುತ್ತನ್ನು ಕೊಟ್ಟು ಎಬ್ಬಿಸ್ತಾರೆ. ಮಗುನ ಎಬ್ಬಿಸ್ಬೇಕಾದ್ರೆ ಅಮ್ಮ ಮುದ್ದು ಮಾಡಿ ಎಬ್ಬಿಸ್ತಾಳಲ್ಲ, ಅದನ್ನು ಕಲ್ಪಿಸ್ಕೊಳ್ಬೋದು. ಬರೀ ಶೃಂಗಾರವೇ ಆಗಬೇಕಾಗಿಲ್ಲ. ಹೀಗೆ ಬೆಳಕಿನಲ್ಲಿ ಕಣ್ಣ ಚುಂಬಿಸಿ ಕಿರಣ ರಂಗವಲ್ಲಿಯನ್ನು ಹರಡಿ ಬಿಡಿಸಿ, ಆಮೇಲೆ ಬೆಳಕಿನಲ್ಲಿ ಕಣ್ಣ ಚುಂಬಿಸಿ, ಕಣ್ಣಿಗೆ ಮುತ್ತು ಕೊಡ್ತಾನೆ ರವಿ ಅಂತ. ನಮ್ಮ ಕಣ್ಣುಗಳಿಗೆ ಬೆಳಕಿನ ಮುತ್ತು ಕೊಡ್ತಾನೆ. ಅವನ ತುಟಿ ಏನಿದೆ ಅದು ಬೆಳಕೆ. ಬೆಳಕಿನಲ್ಲಿ ಕಣ್ಣ ಚುಂಬಿಸುವ ಹೆಣ್ಣು ರವಿ ಉದಿಸಿಹಳು. ಇವತ್ತು ಲಿಂಗ ಬದಲಾಗಿದೆ ನೋಡಿ. ಕಣ್ಣ ಚುಂಬಿಸುವ ಹೆಣ್ಣು ರವಿ ಉದಿಸಿಹಳು, ಹೆಣ್ಣು ರವಿ ಉದಿಸಿಹಳು. ನೋಡಿರೇಳಿ, ನೋಡ್ರಪ್ಪ ಹೇಳಿ ಅನ್ನೋದು ಇವತ್ತು ಕವಿ ಹೇಳ್ತಾ ಇದ್ದಾನೆ. ಸೊ ನಾವೆಲ್ಲ ಖಂಡಿತ ಅಂಥದ್ದೊಂದು ಸುಂದರವಾದ ರವಿಯನ್ನು ನೋಡೋಣ. ಹೇಳಿ. ನಮಸ್ಕಾರ.